ಅದೇ ಪ್ರೊಡಕ್ಷನ್ ನಂಬರ್ 1 ಗುರು ಶಿಷ್ಯರು. ಇವಾಗ 2ನೇದು ಹೇಳು ಮೇಲೆ ನನ್ನ ಸ್ನೇಹಿತನೇ. ಥ್ಯಾಂಕ್ ಯು ಸರ್. ಇನ್ನೊಂದಿಬ್ರು ಸ್ನೇಹಿತರು ಇದ್ದಾರೆ. ಪ್ರೊಡಕ್ಷನ್ ನಂಬರ್ 4 ಅವ್ರಿಗೆ ಒಪ್ಪಿಸ್ತಾ ಇದ್ದೀನಿ. ಇದು ಕತೆ ಹಂತದಿಂದ ನಾನು ಇದ್ದೆ. ಪುನೀತ್ ಅವ್ರ ಕತೆ ಹೇಳಿದಾಗ ಇನ್ನು ಹೀರೋಯಿನ್ ಯಾರು ಫೈನಲ್ ಆಗ್ಲಿಲ್ಲ. ಆಮೇಲೆ ಹೇಳಿದೆ ನಾನು, ಸರ್ ಇದು ಬಡ್ಜೆಟ್ ಇಷ್ಟ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ ಕಾರ್ಡು ನೈಟು ಆ ಥರ ಇದೆ, ಏನು ಇದು ಅಂತ ಅವ್ರು ಹೇಳಿದ್ರು. ಡೈರೆಕ್ಟರ್ ಹೋಗಿ ಪ್ರೊಡ್ಯೂಸರ್ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳ್ತಾರೆ. ನಾವು ಮಾಡುವಾಗಾದ್ರೆ ಎಲ್ಲಿ ಕಾಂಪ್ರಮೈಸ್ ಆಗ್ಬಿಟ್ರೆ ನಾಳೆ ಇದು ಒಂದು ಉದಾಹರಣೆ ಆಗಲ್ಲ ಸಿನಿಮಾಗೆ ಅಂತ ಅವ್ರು ಹೇಳಿದ್ರು. ನನಗೆ ಅವಾಗೆ ಇಷ್ಟ ಆಯ್ತು. ಅದೇ ತರ ನಾನು ಸೆಟ್ಟಿಗೆ ಹೋದಾಗ 3 ಜನರೇಟ್ರು, ಅಷ್ಟಕ್ಕೊಂದು ಲೈಟ್, ಅಂದ್ರೆ ತುಂಬಾ ಬಹಳಷ್ಟು ಇವರು ಹೇಳ್ದಂಗೆ ನೈಟ್ ಆಗಿದ್ದು. ಇಡೀ ಕಾರ್ಡ್ಗೆ ಲೈಟ್ ಮಾಡ್ಬೇಕಾದ್ರೆ ಅಷ್ಟಕ್ಕೊಂದು ನಾನು ಬಹುಶಃ ನಾವು ಇವಾಗ ಬೇರೆ ದೊಡ್ಡ ಸಿನಿಮಾ ಅವೆಲ್ಲ ಮಾಡಿದಾಗ ಅಷ್ಟೊಂದು ನಾನು ನೋಡಿರ್ಲಿಲ್ಲ. ಅಂದ್ರೆ ಅವರು ಡೈರೆಕ್ಟರ್ ಆಗಿ ನಾವು ಇನ್ನೊಬ್ರನ್ನ ಕೇಳಿದಾಗ ನಾನು ಅದನ್ನ ಯಾವತ್ತಿಗೂ ನ್ಯಾಯ ಒದಿಸ್ಬೇಕು ಅಂತಂದು ಆ ರೀತಿ ಮಾಡ್ಕೊಂಬಂದ್ರು. ಇವಾಗ ಶೂಟ್ ಆಗಿದ್ದ ಸಿನಿಮಾ ಎಲ್ಲ ನೋಡಿದೆ, ಪುನೀತ್ ಹೇಗೆ ಹೇಳಿದ್ರು ಅದೇ ತರ ಈ ಸಿನಿಮಾ ಕಟ್ಟಿಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿ ಬಂದಿದೆ ಸರ್. ನಾನು ಸಿನಿಮಾ ನೋಡಿದ್ರೆ ತುಂಬಾ ಇಷ್ಟ ಆಯ್ತು. ಸೊ ಥ್ಯಾಂಕ್ ಯು. ಇದೇ ತರ ಮುಂದುವರಿಸಿ. ಇದೊಂದು ಮಾದರಿ ಆಗುತ್ತೆ ಅನ್ಕೋತೀನಿ. ಯಾಕಂದ್ರೆ ಟೆಕ್ನಿಷಿಯನ್ ಇಷ್ಟಪಟ್ಟು ಒಂದು ಸಿನಿಮಾಗೆ ಸ್ಕ್ರೀನ್ಗೆ ಏನು ನ್ಯಾಯ ಒದಿಸ್ಬೇಕಂತ ಅದು ಬಹಳ ತುಂಬಾ ಇಂಪಾರ್ಟೆಂಟ್. ಇಂಥ ಬರಗಾಲದಲ್ಲಿ ಈ ತರ ಮಾಡಿರೋದು ಇದು ಒಂದು ಈ ಸಿನಿಮಾ ಕನ್ನಡ ಇಂಡಸ್ಟ್ರಿ ಈ ತರ ಒಂದು ಹೆಜ್ಜೆ, ಅಂದ್ರೆ ಕತೆಗೆ ಏನ್ ಬೇಕೋ ಅದು ಅನ್ನೋದನ್ನ ಹೆಜ್ಜೆ ಇಡುವಲ್ಲಿ ಮೊದಲು ನಿಲ್ಲುತ್ತೆ ಅಂತ ನಾನು ಹೇಳಕ್ ಬಯಸ್ತೀನಿ. ಥ್ಯಾಂಕ್ ಯು ಸರ್. ನಾನು ಸಿನಿಮಾ ಬಗ್ಗೆ ಏನು ಮಾತಾಡೋದಿಲ್ಲ ಅನ್ಸುತ್ತೆ. ಅಂದರೆ ಟೀಸರ್ ನೋಡಿರ್ತೀರ, ಅದರದೇ ಒಂದು ಒಪಿನಿಯನ್ ನಿಮ್ಮಲ್ಲೇ ಗೊತ್ತಿರುತ್ತೆ. ಸಿನಿಮಾನು ನೀವು ನೋಡಿದ್ಮೇಲೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಫಸ್ಟ್ ಆಫ್ ಆಲ್ ನಾನು ತರುಣ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ತರುಣ್ ಸರ್ ಇದುವರೆಗೂ ನನಗೇನೇನು ಜವಾಬ್ದಾರಿ ಕೊಟ್ಟಿದ್ದಾರೋ ಅವೆಲ್ಲನೂ ಪ್ರೂವ್ ಮಾಡ್ಕೊಂಡಿದ್ದೀನಿ. ಒಂದು ಗುರು ಶಿಷ್ಯರಲ್ಲಿ ಆಣೆ ಮಾಡಿ ಹೇಳ್ತೀನಿ ಸಾಂಗಲ್ಲಿ ಕೊಟ್ಟಿದ್ದು ಒಂದು ಅವಕಾಶ ಕೊಟ್ಟಿದ್ರು, ಅದನ್ನು ಪ್ರೂವ್ ಮಾಡ್ಕೊಂಡಿದ್ದೀನಿ. ಅದ್ರ ನೆಕ್ಸ್ಟು ಕಾಟೇರದಲ್ಲಿ ವರ್ಕ್ ಮಾಡಿದೆ, ಅದರಲ್ಲೂ ಒಂದು ರೈತರ ಸಾಂಗ್ ಬರ್ಸಿದ್ರು, ಅದು ತುಂಬ ಚೆನ್ನಾಗಿತ್ತು. ಈಗ ಸಿನಿಮಾ ನಿರ್ದೇಶನದ ಅವಕಾಶನೂ ಕೊಟ್ಟಿದ್ದಾರೆ, ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಾನು ನನ್ನ ಪ್ರಯತ್ನ ಮೀರಿ ಅದನ್ನು ಚೆನ್ನಾಗಿ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಹಾಗಾಗಿ ಅದನ್ನು ಪ್ರೂವ್ ಮಾಡ್ಕೋತೀನಿ ಅಂತ ತರುಣ್ ಸರ್ಗೆ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಹಾಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನಾನು ಶಿವಣ್ಣ ಬಗ್ಗೆ ಮಾತಾಡ್ಬೇಕು. ನಾವೆಲ್ಲೂ ಶಿವಣ್ಣ ಸರ್ ಸಿನಿಮಾನ ನೋಡಿಕೊಂಡೇ ಬೆಳೆದಿದ್ದು. ನಮ್ಮ ಮನೇಲೆಲ್ಲ ಅಣ್ಣವ್ರ ಫ್ಯಾನ್ಸು. ನನಗೆ ಪುನೀತ್ ಅಂತ ಇಟ್ಟಿದ್ದು ಯಾವುದೇ ಜಾತಕ ನೋಡಿ ಅಲ್ಲ, ಪುನೀತ್ ಸರ್ ಹೆಸರನ್ನೇ ಇಡಬೇಕು ಅಂತ ನನಗೆ ಅಮ್ಮ ಇಟ್ಟಿದ್ದು. ಯಾಕೆಂದರೆ ಅಮ್ಮ ಬಂದು ಅಣ್ಣವ್ರು ತುಂಬ ದೊಡ್ಡ ಫ್ಯಾನು. ಅಣ್ಣವ್ರು ತೀರೋದಾಗ ನಮ್ಮಮ್ಮ ಒಂದು 3 ದಿನ ಮನೇಲಿ ತುಂಬ ಹತ್ತಿದೆ. ನಾವೆಲ್ಲ ಚಿಕ್ಕ ಮಕ್ಳವಾಗ. ಅಂದರೆ ನಾವು ನಮ್ಗೆ ಆವಾಗ ಇದ್ದಿದ್ದು ನಾಲೆಡ್ಜ್ ಏನಂದರೆ ಸಿನಿಮಾದವರು ಸತ್ರ ಇಷ್ಟೊಂದು ಯಾಕೆ ಕಳ್ತಾರೆ ಅನ್ನೋ ಥರದ್ದು ಇರ್ತಿತ್ತು ನಮಗೆ. ಆಮೇಲೆ ಗೊತ್ತಾಗಿದೆ ಅದೊಂದು ದೊಡ್ಡ ಎಮೋಷನ್. ಅಣ್ಣವ್ರು ಅನ್ನೋದೊಂದು ವ್ಯಕ್ತಿ ಅಲ್ಲ, ಅದೊಂದು ದೊಡ್ಡ ಎಮೋಷನ್ ಅಂತ ಆಮೇಲೆ ನಮಗೆ ಗೊತ್ತಾಗಿದ್ದು. ಈಗಲೂ ಕೂಡ ನನಗೆ ಒಂದು ಬುದ್ಧಿ ಬಂದಾಗಿಂದ ನೋಡ್ಕೊಂಡು ಬೆಳೆದ್ರೆ ಅಣ್ಣವ್ರ ಸಿನಿಮಾ ನೋಡಿದಾಗೆಲ್ಲ ನಾವು ಎಮೋಷನ್ ಆಗ್ತೀವಿ, ಶಿವಣ್ಣವ್ರು ನೋಡಿದಾಗ ಎಮೋಷನ್ ಆಗ್ತೀವಿ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಮನೇಲಿ ನಮ್ಮದು ಯಾವುದೋ ಸಿನಿಮಾ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದಲ್ಲ ನಾವು ಯಾರೂ, ನಾವು ಬೇರೆ ರೈತ ಜನ ಈ ಥರದ್ದೆಲ್ಲ ಇದ್ದಿದ್ದು. ಅಮ್ಮ ಅಣ್ಣವರಿಂದ ನನಗೆ ಅಪ್ಪು ಸರ್ ಹೆಸರು ಇಟ್ಟದಕ್ಕೆ ನಾನು ಈ ಸಿನಿಮಾಗೆ ಬಂದೇನು ಅಂತ ಅನ್ಕೋತೀನಿ. ಹಾಗೆ ತುಂಬ ಥ್ಯಾಂಕ್ಸ್ ಸರ್. ಇನ್ನು ಪ್ರೇಮ್ ಸರ್ ನಮ್ಮೂರು, ನಾವು ಮಂಡ್ಯದವರೇ. ಪ್ರೇಮ್ ಸರ್ದು ಒಂದು ಜೋಗಿ ಸಿನಿಮಾ ರಿಲೀಸ್ ಆದಾಗ ಜೋಗಿ ಜಾತ್ರೆ ಅಂತ ಮಂಡ್ಯದಲ್ಲಿ ನಡೀತು. ನಾವು ಇನ್ನೂ ಓದ್ತಾ ಇದ್ವಿ ಅವಾಗ. ನಮ್ದು PS ಕಾಲೇಜು ಎದುರುಗಡೆನೆ ಥಿಯೇಟರ್, ಗುರುಶ್ರೀ ಥಿಯೇಟರ್. ನಾವು ಪ್ರತಿದಿನ ಕಾಲೇಜಿಗೆ ಬಂದು ಗೇಟ್ ಹತ್ರ ಡಿಸೈಡ್ ಮಾಡ್ತಿತ್ತು ಸಿನಿಮಾಗೆ ಹೋಗೋದಾ ಅಥವಾ ಕಾಲೇಜ್ಗೆ ಹೋಗೋದಾ ಅನ್ನೋ ಥರ. ಆ ಥರದ್ದೊಂದು ಸಿನಿಮಾ ಇದೆ ನಮಗೆ. ತುಂಬಾ ಸಲ ಸಿನಿಮಾ ನೋಡಿದ್ವಿ ಜೋಗಿ ಸಿನಿಮಾನ. ಅದು ಮಾರ್ನಿಂಗ್ ಶೋನೇ ವರಮಹಾಲಕ್ಷ್ಮಿ ಹಬ್ಬದ ದಿನ ರಿಲೀಸ್ ಮಾಡಿದ್ರು. ಮನೆಗೆ ಹಣ್ಣು ತಗೊಬರ್ತೀವಿ ಅಂತೇಳಿ ಸಿನಿಮಾ ಹೋಗ್ಬಿಟ್ಟು ಬಂದು ಚೆನ್ನಾಗಿ ಓಡಿಸ್ಕೊಂಡು ಈ ಥರದ್ದೆಲ್ಲ ನೆನಪುಗಳು ನಮಗಿದೆ. ಹಾಗಾಗಿ ಈ ಥರ ನಾವು ಚಿಕ್ಕ ವಯಸ್ಸಲ್ಲಿ ಮಾಡಿದಂಥ ನೆನಪುಗಳು ಇವತ್ತು ಇಬ್ರು ದಿಗ್ಗಜರು ನಮ್ಮ ಸಿನಿಮಾದೊಂದು ಟೀಸರ್ ಲಾಂಚ್ ಬಂದಿದ್ದಾರೆ. ಅವ್ರ ಬಗ್ಗೆ ಮಾತಾಡೋದೇ ನನ್ನ ಪುಣ್ಯ ಅಂತ ಅನ್ಕೋತಾ ಇದೀನಿ. ಸಿನಿಮಾ ಚೆನ್ನಾಗಿ ಬಂದಿದೆ ಅಷ್ಟೇ. ಎಲ್ಲರೂ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ, ಅಂದ್ರೆ ನೈಟ್ ಶೂಟೇ ಮಾಡಿದೀವಿ. ಬಟ್ ಕಷ್ಟಪಟ್ಟಿರೋದಕ್ಕಿಂತ ಎಲ್ಲರೂ ನಾಗಾಭರಣ ಸರ್ ಇಂದ ಹಿಡಿದು ಎಲ್ಲರೂ ಕೂಡ ಇಷ್ಟಪಟ್ಟು ಸಿನಿಮಾ ಮಾಡಿದೀವಿ. ನಾವು ತುಂಬಾ ಇಷ್ಟ ಆಗಿದೆ ಎಲ್ರಿಗೂ, ಅಷ್ಟೇ ಎಂಜಾಯ್ ಮಾಡ್ಕೊಂಡೇ ಮಾಡಿದೀವಿ. ಹಾಗಾಗಿ ಸಿನಿಮಾದಲ್ಲಿ ಯಾರು ಕೂಡ ನಮಗೆ ಸಮಸ್ಯೆ ಕೊಡದೆ ಏನು ಡಿಲೇ ಆಗಿದೆ, ಇನ್ಕ್ಲೂಡಿಂಗ್ ತರುಣ್ ಸರ್. ಹೇಗೆ ಅಂದ್ರೆ ನಾನು ವರ್ಕ್ ಮಾಡೋದಾಗಿಂದನೋ ಅಥವಾ ಪ್ರೊಡ್ಯೂಸರ್ ಅಂತ ನೋಡ್ಕೊಂಡ್ ಬಂದಿದೀವಿ. ಸಿನಿಮಾದಲ್ಲಿ ಆಸ್ ಎ ಡೈರೆಕ್ಟರ್ ಏನ್ ನಂಬರ್ ಆಫ್ ಡೇಸ್ ಶೂಟಿಂಗ್ ಕೊಟ್ಟಿರ್ತೀವೋ ಅದನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಆದ್ರೆ ನಮ್ಮ ಸಿನಿಮಾದಲ್ಲಿ ನಮ್ಗೆ ನಂಬರ್ ಆಫ್ ಡೇಸ್ ನ ಎಕ್ಸ್ಟೆಂಡ್ ಮಾಡ್ಕೊಡ್ತಿತ್ತು ತರುಣ್ ಸರ್. ಅಂದ್ರೆ ಅಷ್ಟು ಪ್ರೊಡಕ್ಷನ್ ನನಗೆ ಸಪೋರ್ಟ್ ಇರ್ತಿತ್ತು.
ನಾವು 3 ದಿನ ಅಂತ ಒಂದು ಲೊಕೇಶನ್ ಅಲ್ಲಿ ಶೂಟಿಂಗ್ ಫಿಕ್ಸ್ ಮಾಡ್ಕೊಂಡಿದ್ರೆ 2 ದಿನ ಅವರೇ ಎಕ್ಸ್ಟೆಂಡ್ ಮಾಡ್ಕೊಡೋರು. ಮಗ ಇದಾಗಲ್ಲ, ಇದು ರಿಸ್ಕ್ ಆಗ್ಬಿಡುತ್ತೆ, ಇನ್ನೊಂದ್ 2 ದಿನ ಇಟ್ಕೊಂಡು ನೀಟಾಗಿ ಮಾಡಿ ಚೆನ್ನಾಗಿ ಬರುತ್ತೆ ಅನ್ನೋ ಥರದ್ದು ಅಷ್ಟು ದೊಡ್ಡ ಸಪೋರ್ಟ್ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಇದನ್ನ ಹೇಳ್ತಿರೋದು ಅಂದ್ರೆ ಪ್ರೊಡಕ್ಷನ್ ಇಷ್ಟು ಸಪೋರ್ಟಿವ್ ಆಗಿತ್ತು ನಮಗೆ ಅನ್ನೋ ಥರದಲ್ಲಿ. ಹಾಗಾಗಿ ಅಷ್ಟು ಸಪೋರ್ಟಿವ್ ಆಗಿದೆ ಅಂದ್ರೆ ಅಷ್ಟು ನಂಬಿಕೆನ ನಾವು ಉಳಿಸ್ಕೊಳ್ಳೋಂಥ ಕೆಲಸ ನಾವೆಲ್ಲರೂ ಮಾಡಿದೀವಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.